dry veg? Dry veg also, non-veg. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಫ್ರೆಂಡ್ಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಬಂದು ಭಾನುವಾರ ಟೈಮ್ ಇವಾಗ 11:15 ಆಗ್ತಾಯಿದೆ. ನಾವು ಇವಾಗ ಹೊರಗಡೆ ಹೊರಡ್ತಾ ಇದ್ದೀವಿ. ಯಾಕೆ ಏನು ಅಂತ ನಾನು ನಿಮಗೆ ಅಲ್ಲಿಗೆ ಹೋದಾಗ ಹೇಳ್ತೀನಿ. ಸೊ ಬನ್ನಿ, ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ? ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ಅಲ್ಲಿ ತೋರಿಸ್ತೀನಿ ನಾನು ನಿಮಗೆ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದಕ್ಕಿಂತ ಮುಂಚೆ ತುಂಬ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಅದನ್ನೆಲ್ಲ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ, ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಕ್ಯಾಬ್ ಬುಕ್ ಆಗಿದೆ, ಬಂದಿದೆ ಕ್ಯಾಬ್, ಹೋಗಬೇಕು. ಸೊ ಬನ್ನಿ ಹೊರಡೋಣ. ಏನಾಗುತ್ತೆ ಅಂತ ತೋರಿಸ್ತೀನಿ. ಹಾಗೆ ಯಾವ ಜಾಗ ಅಂತ ಕೂಡ ಹೇಳ್ತೀನಿ. ಹಾಗೆ ಶನಿವಾರ ನೈಟೇನೆ ಅರುಣ ಸೋಮು ಮೈಸೂರಿಂದ ಬಂದಿದ್ದರು. ಈಗ ಎಲ್ಲರೂ ಕೂಡಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂತಂದರೆ ನನ್ನ ಮಗಳು ಬರ್ತಡೇ ಇತ್ತು, ಮೇಘಂದು. ಸೊ ಶನಿವಾರ ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ನಾವು ಭಾನುವಾರ ಹೋಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಾಗೆ ಇವಾಗ ವಿಧಾನಸೌಧ ಮುಂದೆ ಹೋಗ್ತಾ ಇದ್ದೀವಿ ನಾವು. ಹಾಗೆ ಇಲ್ಲಿ ರೋಡಲ್ಲಿ ಏನು ಗೊತ್ತಾ, ಒಂದೇ ಥರ ಎಳ್ನೀರು ಎಷ್ಟು ಕಡೆ ಮಾರ್ತಾಯಿದ್ರು. ಇದು ಯಾವ ಕಡೆ ಸಿಗುತ್ತೆ ಅಂತ ಗೊತ್ತಿಲ್ಲ ಎಳ್ನೀರು. ಬಟ್ ರೆಡ್ ಕಲರ್ ಎಳ್ನೀರು ಬರುತ್ತೆ ನೋಡಿ, ಕೆಂದು ಎಳ್ನೀರು ಅಂತಾರಲ್ಲ ಆ ಥರ. ರೆಡ್ ಅಲ್ಲ, ಅದು ಆರೆಂಜ್ ಥರ ಇತ್ತು. ಹಾಗೆ ಇವಾಗ ನಾವು ಹೊರಡ್ತಾ ಇದ್ದೀವಿ. ಒಂದು ಸ್ವಲ್ಪ ದೂರನೇ ಇತ್ತು. ಹಾಗೆ ನಾವು ಶುಕ್ರವಾರ ರಜಾ ಹಾಕ್ಕೊಂಡಿದ್ರಲ್ಲ ಸಂಜೆಯವರು, ಹಾಗಾಗಿ ಭಾನುವಾರ ಕೆಲ್ಸಕ್ಕೆ ಹೋಗಬೇಕಿತ್ತು. ಹಾಗಾಗಿ ನೀವು ಬನ್ನಿ ಅಂತ ಅಂದ್ಬಿಟ್ಟು ಹಾರಿಕಾನ ಕರ್ಕೊಂಡವರು ಬೈಕಲ್ಲಿ ಹೋಗಿದ್ರು. ನಾವಿಲ್ಲಿ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗಿದ್ವಿ. ಯಾಕೆ ಅಂತಂದರೆ ಅರುಣ ಸೋಮು ಅವ್ರಿಗೆ ಮೈಸೂರಲ್ಲಿ ಅಂತಂದರೆ ಕಾರು ಓಡಿಸ್ತಾರೆ. ಬೆಂಗಳೂರು ಅಂದರೆ ರೋಡು ಗೊತ್ತಿಲ್ಲ ಒಂದು, ಮತ್ತು ಟ್ರಾಫಿಕ್ ಜಾಸ್ತಿ ಅಲ್ವಾ, ಸುಮ್ಮನೆ ಬೇಡ ರಿಸ್ಕ್ ಅಂತ ಅಂದ್ಬಿಟ್ಟು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋದ್ವಿ. ಹಾಗೆ ಇವಾಗ ನಾವು ಎಂಟ್ರಿ ಆಗಿದ್ದೀವಿ ನೋಡಿ. ಇದು ಏನಪ್ಪ ಅಂತಂದರೆ ಇದು ಒಂದು ರೆಸ್ಟೋರೆಂಟು, ದ ಬಿಗ್ ಬಾರ್ಬಿಕ್ಯೂ ಅಂತ ಅಂದ್ಬಿಟ್ಟು ಇದು ರೆಸ್ಟೋರೆಂಟ್ ಇದು. ಹಾಗೆ ಏನಪ್ಪ ಅಂತಂದರೆ ಈ ರೆಸ್ಟೋರೆಂಟಲ್ಲಿ ಸಂಜೆ ಅವರು ಕೆಲಸನ ಮಾಡ್ತಾರೆ, ಮ್ಯಾನೇಜರ್ ಆಗಿ, ಪರ್ಚೇಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ. ಹಾಗೆ ಇದು ಬಂದು ರೀಸೆಂಟಾಗಿ ಕೆಲಸಕ್ಕೆ ಸೇರಿಕೊಂಡಿರೋದು. ಮುಂಚೆ ಒಂದು ಕಡೆ ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಾಯಿದ್ರಲ್ಲ, ಅಲ್ಲಿ ಕೆಲಸ ಬಿಟ್ಟು ಇವಾಗ ಇಲ್ಲಿ ಹೊಸದಾಗಿ ಹೋಗ್ತಾ ಇದ್ದಾರೆ. ಹಾಗೆ ಇಲ್ಲಿ ನಿಮಗೆ ಎಲ್ಲ ಥರ ಫುಡ್ಡು ಸಿಗುತ್ತೆ ಅಂತಂದರೆ ಒಂದು 150 ವೆರೈಟಿ ಸಿಗುತ್ತಂತೆ ಒಂದು ಟೈಮ್ಗೆ. ಒಂದು 12 ಗಂಟೆಯಿಂದ ಶುರುವಾಗುತ್ತೆ. 12 ಗಂಟೆಯಿಂದ ಒಂದು 3 ಗಂಟೆ ತನಕ ಏನೋ ಇರುತ್ತೆ. ಸೊ ನೋಡಿ, ಇದೇನೆ ನೇಮ್ ಕಾಣಿಸ್ತಾ ಇದೆ ನಿಮಗೆ, ಇದೇನೆ ಇದು ಇರೋದು. ಹಾಗೆ ಇದು ಬನ್ನೇರುಘಟ್ಟ ಆಗಿರ್ಬೋದು, ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತಳ್ಳಿ ಅಲ್ಲೆಲ್ಲನೂ ಕೂಡ ಬ್ರ್ಯಾಂಚ್ ಇದೆ. ಹಾಗೆ ನಾವು ಹೋಗಿದ್ದು ಮಾರತಳ್ಳಿ ಬ್ರ್ಯಾಂಚ್ಗೆ ಹೋಗಿದ್ವಿ. ಅಲ್ಲಿ ಇರ್ತಾರೆ ಸಂಜೆ ಅವರು. ನೋಡಿ ಇಲ್ಲಿ ಎಲ್ಲ ಐಟಮ್ಗಳು ಏನೇನಿದೆ ಅಂತ ಫಸ್ಟ್ ಒಂದು ಸರಿ ಚೆಕ್ ಮಾಡ್ತಾಯಿದ್ವಿ. ಅಂದರೆ ಫುಡ್ ಮಾತ್ರ ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲ ಥರ ಫುಡ್ಡು ಇರುತ್ತೆ ನಿಮಗೆ. ಒಂದು ಸರಿ ನೀವು ಒಳಗಡೆ ಹೋಗ್ಬಿಟ್ರೆ ಒಂದು 4 ಅವರ್ಸು ನೀವು ಅನ್ಲಿಮಿಟೆಡ್ ಏನು ತಿಂತೀರಾ ಅದನ್ನೆಲ್ಲನೂ ಕೂಡ ನೋಡಿ ಈ ಥರ ಎಲ್ಲ ಇಟ್ಬಿಟ್ಟಿರ್ತಾರೆ. ಬೊಫೆ ಸಿಸ್ಟಮು ಇಟ್ಬಿಟ್ಟಿರ್ತಾರೆ. ಏನು ಬೇಕೋ ಅದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ತಿನ್ಬೋದು. ಇಷ್ಟೇ ಹಾಕೋಬೇಕು ಅಷ್ಟೇ ಹಾಕೋಬೇಕಂತೇನಿಲ್ಲ, ಅನ್ಲಿಮಿಟೆಡ್ ಅಂತಲೇ ಹೇಳ್ಬೋದು. ಇದು ನೀವು ತುಂಬ ಕಡೆ ರೀಲ್ಸಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಅದರಲ್ಲೆಲ್ಲ ನೋಡಿರ್ತೀರ ಅನಿಸುತ್ತೆ. ಸೊ ನಾವು ಫಸ್ಟು ಟೈಮ್ ಹೋಗಿ ಟ್ರೈ ಮಾಡಿದ್ವಿ, ಸೂಪರಾಗಿತ್ತು ಮಾತ್ರ. ನೀವು ಯಾರಾದ್ರು ಹೋದರೆ ಟ್ರೈ ಮಾಡಿ. ಅಂತಂದರೆ ಒಬ್ರಿಗೆ ಒಂದು 1000 ರೂಪಾಯಿನೂ ಇರುತ್ತೆ, ಪ್ಲಸ್ ಟ್ಯಾಕ್ಸ್ ಕೂಡ ಬೀಳ್ಬೋದು ಅನಿಸುತ್ತೆ. ಅಷ್ಟಾಗಿ ನಮಗೆ ಗೊತ್ತಿಲ್ಲ, ಯಾಕೆ ಅಂತಂದರೆ ನಾವು ಪೇ ಮಾಡಿಲ್ವಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ. ಸಂಜೆಯವ್ರು ಪೇ ಮಾಡ್ಕೊಂಡಿರ್ತಾರೆ. ಹಾಗೆ ಚಿಕನ್ ಆಗಿರ್ಬೋದು, ಮಟನ್ನು, ಫಿಶ್ಶು, ಫ್ರಾನ್ಸು ಎಲ್ಲ ಕೂಡ ಸಿಗುತ್ತೆ ಫ್ರೆಂಡ್ಸ್. ಆಮೇಲೆ ಗೀ ರೈಸು, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಪ್ರತಿಯೊಂದು ವೆಜ್ ಕರಿಗಳಾಗಿರ್ಬೋದು, ಪನ್ನೀರು ಆ ಥರ ಕರಿಗಳಾಗಿರ್ಬೋದು, ಅಥವಾ ನಾನ್ ವೆಜ್ಜು ಎಲ್ಲ ಕರಿ, ಚಿಕನ್ನು ಅದೆಲ್ಲನೂ ಸಹ ನಾನ್ ವೆಜ್ಜಲ್ಲೂ ಇರುತ್ತೆ. ಅಂತಂದರೆ ಅಷ್ಟು ಫುಡ್ಡು ನಿಜವಾಗ್ಲೂ ತಿನ್ನೋಕ್ಕಾಗೋದಿಲ್ಲ ಅನಿಸುತ್ತೆ. ಏನು ಎಲ್ಲ ಒಂದೊಂದು ಸ್ಪೂನ್ ತಿಂತೀನಿ ಅಂದ್ರೂ ಆಗೋದಿಲ್ಲ. ಇಲ್ಲಿ ನೋಡಿ, ಫಸ್ಟೇ ಹಾರಿಕಾ ಮೋಮೋಸ್ ಇಟ್ಕೊಂಡಿದ್ರು. Dry veg also, non-veg. ಹಾಗೆ ಮುಂಚೆ ಎಲ್ಲ 5 ಸ್ಟಾರ್ ಹೋಟೆಲ್ ಆಗಿರ್ಬೋದು ಆ ಥರದ್ರಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಸಂಜೆ ಅವರು. ಇವಾಗ ಈ ಥರ ಒಂದೇ ಹೆಸರಿಂದು ಒಂದು 4-5 ಒಂದೇ ಊರಲ್ಲಿರುತ್ತೆ. ಬೆಂಗಳೂರಲ್ಲಿ ಒಂದು 4-5 ಇದೆ, ಹಾಗೆ ಚೆನ್ನೈಯಲ್ಲಿದೆ. ಈ ಥರ ಮುಂಚೆ ಇದ್ದಿದ್ದು ಅಷ್ಟೇ, ಹೈದ್ರಾಬಾದ್, ಚೆನ್ನೈ ಅಲ್ಲೆಲ್ಲ ಇದೆ ನೋಡಿ. ಇವಾಗ ಇಲ್ಲಿ ತಂದು ಸ್ಟಾರ್ಟರ್ಸ್ನ ಸರ್ವ್ ಮಾಡ್ತಾರೆ ಫಸ್ಟು. ಅದಾದಮೇಲೆ ನೀವು ಅದು ಅಷ್ಟೇ ಅನ್ಲಿಮಿಟೆಡು, ನೀವು ಎಷ್ಟೇ ಏನೇ ಕೇಳಿದ್ರು ಕೊಡ್ತಾರೆ, ಸ್ಟಾರ್ಟರ್ಸು ಕೂಡ. ಹಾಗೆ ನೋಡಿ ಇಲ್ಲಿ ನಾನು ಏನಪ್ಪ ಇದು ಕೆಂಡನೇ ತಂದು ಇಟ್ಬಿಟ್ರು ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೆ. ಇದೇನಂತಂದರೆ ಅಲ್ಲಿ ಬಾರ್ಬಿಕ್ಯೂನ ರೆಡಿ ಮಾಡಿರ್ತಾರೆ.
ಆದರೆ ಇಲ್ಲಿ ತೊಗೊಂಡು ಬಂದು ಅದು ಬಿಸಿ ಇರಬೇಕಲ್ಲ, ಅದು ಹಾಗಾಗಿ ಈ ಥರ ಇಟ್ಟಿರ್ತಾರಂತೆ. ನಾನು ಇದೆಲ್ಲ ನೋಡಿದ್ದಿದೆ ಫಸ್ಟ್ ಟೈಮು. ಆದರೆ ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿರುತ್ತೆ. ನೀವು ಯಾರಾದರೂ ಹೋಗಿ ಟ್ರೈ ಮಾಡಿ. ಹಾಗೆ ನಮಗೆ ಅರುಣ ಅವ್ರಿಗೆಲ್ಲರಿಗೂ ಕೂಡ ತುಂಬ ಇಷ್ಟ ಆಯಿತು. ವರ್ತ್ ಅಂತ ಹೇಳ್ಬೋದು. ಏಕೆ ಅಂತಂದರೆ ಈಗ ನಾವು ಒಂದೊಂದು ರೆಸ್ಟೋರೆಂಟ್ಗೆ ಹೋದ್ರೇ ಒಂದು 2-3 ಐಟಮ್ ಆರ್ಡ್ರ್ ಮಾಡಿರ್ತೀವಿ, ಅಷ್ಟಕ್ಕೇನೆ ಒಂದು 1000 ರೂಪಾಯಿ 1200 ರೂಪಾಯಿ ಕೊಟ್ಟಿರ್ತೀವಿ. ಇಲ್ಲಿ ಒಂದು 150 ಐಟಮು ಅಂತಂದಾಗ ಎಷ್ಟು ಥರ ಆಯ್ತಲ್ವ. ನೀವು ಎಷ್ಟಾದ್ರೂ ತಿನ್ನಿ, ಅನ್ಲಿಮಿಟೆಡು. ಬಟ್ ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟೇ ತಿನ್ನೋಕ್ಕಾಗೋದು. ಬಟ್ ಆದ್ರೂ ನೋಡಿದಾಗ ನೋಡಿ ಎಷ್ಟಿದೆ ನನ್ನ ಪ್ಲೇಟಲ್ಲಿ. ಇದು ಸ್ಟಾರ್ಟರ್ಸ್ಗಳು, ಚಿಕನ್ ವಿಂಗ್ಸು, ಮೋಮೋಸು, ಮತ್ತು ಮಟನ್ದೇನೋ ಒಂದು ಇದ್ದಿತ್ತು. ಎಲ್ಲ ಚೆನ್ನಾಗಿತ್ತು. ಅದೇ ಸಂಜೆಯವ್ರು ಹೇಳ್ತಾಯಿದ್ರು ನಿಧಾನಕ್ಕೆ ತಿನ್ನಿ, ತುಂಬ ಟೈಮ್ ಇದೆ ಅಂತಂದ್ಬಿಟ್ಟು. ಹಾಗೆ ನೋಡಿ ಇವಾಗ ಇಲ್ಲಿ ಬಾರ್ಬಿಕ್ಯೂ ಬಂತು. ಇದನ್ನು ಈ ಥರ ಇಡ್ತಾರೆ. ನಮ್ಗೆ ಯಾವ್ದು ಬೇಕೋ ಅದನ್ನು ಸ್ಪೂನಲ್ಲಿ ತೆಗೆದು ತಿನ್ನೋದು. ಪೈನಾಪಲ್ ಇತ್ತು, ಪನ್ನೀರ್ ಇತ್ತು, ಹಾಗೆ ಫ್ರಾನ್ಸು ಅದೆಲ್ಲನೂ ಕೂಡ ಇತ್ತು. ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಯಾರಾದರೂ ಹೋಗಿ ಟ್ರೈ ಮಾಡಿ. ಅಂತಂದರೆ ಯಾವಾಗಲೂ ಹೋಗೋದಕ್ಕಾಗೋದಿಲ್ಲ, ಯಾಕೆ ಅಂದರೆ ತುಂಬ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ. ಯಾವಾಗಲಾದರೂ ಒಂದು 6 ತಿಂಗ್ಳಿಗೆ ಒಂದು ಸರಿನೋ ಯಾವಾಗಲಾದ್ರೂ ಹೋಗೋದಕ್ಕೆ. ಹಾಗೆ ಅರುಣ ಅವ್ರು ನೋಡಿ ಅವರು ಕೂಡ ವಿಡಿಯೋ ಮಾಡ್ಕೊತಾ ಇದ್ದಾರೆ. ಅವ್ರ ಮಗನಿಗೆ ತೋರ್ಸೋಕ್ಕೆ ಅಂತ. ಅವ್ರ ಮಗ ಬಂದಿರಲಿಲ್ಲ, ಅವನು ಮೈಸೂರಲ್ಲೇ ಉಳ್ಕೊಂಡಿದ್ದ. ಹಾಗಾಗಿ ಹಾಗೆ ನಾವಿವಾಗೆಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ನೋಡಿ ಎಲ್ಲರ ಕೈಲೂ ಫೋಟೋ ತೆಗಿತಾಯಿದ್ರು, ವಿಡಿಯೋ ಮಾಡ್ತಾಯಿದ್ರು. ನೋಡಿ ಇಲ್ಲಿ ಯಾವ ಥರ ಬರ್ತಾಯಿದೆ ಅದು ಅಂತಂದ್ಬಿಟ್ಟು. ಸ್ಮೋಕ್ ಅಂದರೆ ಅದು ಬಿಸಿ ಇರಬೇಕಂತಂದ್ಬಿಟ್ಟು ಆ ಥರ ಇಡೋದಂತೆ. ನಾವು ನಿಧಾನಕ್ಕೆ ತೊಗೊಂಡು ತಿನ್ಬೋದು. ಮತ್ತು ಇದಿಷ್ಟೇನಾ ಅಂತಂದರೆ ಇಲ್ಲ, ನಿಮ್ಗೆ ಇನ್ನೂ ಬೇಕಾದ್ರೆ ಬಂದು ಕೇಳ್ತಾರೆ, ನಿಮ್ಗೆ ಏನು ಬೇಕೋ ಅದನ್ನು ನೀವು ತೊಗೊಬೋದು. ಸೊ ನೋಡಿ ಮಧ್ಯ ಅದೇನದು ಪುದೀನ ಜ್ಯೂಸ್ ಏನೋ ಕೊಟ್ಟಿದ್ರು ನೋಡಿ, ಆ ಥರ ತೆಗ್ದಾಕ್ತಾರೆ. ಸೊ ನಾವಂತೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೂಪರಾಗಿತ್ತು. ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಾವು ವಾಪಸ್ ಬಂದ್ವಿ. ಹಾಗೆ ಇಲ್ಲಿ ಪೈನಾಪಲ್ ಇತ್ತು, ಬೇರೆ ಎಲ್ಲ ಚೆನ್ನಾಗಿತ್ತು ಒಟ್ಟಿನಲ್ಲಿ. ಅಂದರೆ 4 ಅವರ್ಸ್ ಟೈಮ್ ಇರುತ್ತಲ್ವ, ನಿಧಾನಕ್ಕೆ ನಿಮಗೆ ಏನೇನು ಬೇಕೋ ಈ ಡೆಸರ್ಟು ಮತ್ತು ಕೇಕು ಅದೆಲ್ಲನೂ ಇಷ್ಟು ಕ್ಯೂಟಾಗಿರೋದ್ರಲ್ಲಿ ಇಟ್ಟಿದ್ರು. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದೊಂದು ಸ್ಮಾಲ್ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ, ಶಾರ್ಟ್ ವೀಡಿಯೋ ಮಾಡೋಣ ಅಂತ. ಹಾಗೆ ನೋಡಿ ಎಷ್ಟು ಜನ ಅಂತಂದ್ಬಿಟ್ಟು ನಾವೊಂದು 12:45 1 ಗಂಟೆ ಅಷ್ಟೊತ್ತಿಗೆ ಹೋದ್ವಿ ಅನಿಸುತ್ತೆ. ಅವಾಗ ಒಂದು ಸ್ವಲ್ಪ ಕಡಿಮೆ ಇದ್ದರು. ಅದಾದಮೇಲೆ ತುಂಬ ಜನ ಬರ್ತಾಯಿದ್ರು. ನೋಡಿ ಇವಾಗ ಸೋಮು ಅವರು ತೆಗೆದು ಹಾಕೊತಾ ಇದ್ದಾರೆ. ಖಾಲಿ ಮಾಡ್ತಾಯಿದ್ವಿ, ಅವ್ರು ಬಂದು ತೊಗೊಂಡೋಗಿ ಮತ್ತೆ ಅವ್ರು ಬಂದು ಫಿಲ್ ಮಾಡ್ತಾಯಿದ್ರು. ನೀವು ಎಷ್ಟು ಸರಿ ಕೇಳಿದ್ರು ಬೇಕಾದ್ರೂ ಇಡ್ತಾರಂತೆ. ಹಾಗೆ ನೋಡಿ ಬೇಜಾರಾಗಬಾರ್ದು ಅಂತ ಮ್ಯೂಸಿಕ್ ಇರುತ್ತೆ, ಟಿ ವಿ ಇರುತ್ತೆ. ಎಲ್ಲಿ ತಿನ್ನೋದ್ರ ಮೇಲೆ ಗಮನ ಇದ್ದಾಗ ಅದ್ರ ಮೇಲೆಲ್ಲ ಗಮನ ಇರೋದಿಲ್ಲ. ಹಾಗೆ ನನ್ನ ಮಗಳು ಮುದ್ದೆ ಟ್ರೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮುದ್ದೆ ಹಾಕೊಂಬಂದಿದ್ದಾಳೆ ನೋಡಿ. ಅಲ್ಲಿ ಹೋಗ್ಬಿಟ್ಟು ಮುದ್ದೆ ತಿಂತಾಯಿದ್ಲು ಅವಳು. ನೋಡಿ ಇದೆಲ್ಲ ಡೆಸರ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಅಂದರೆ ಮೈಲ್ಡ್ ಸ್ವೀಟ್ ಇರುತ್ತೆ, ತುಂಬ ಸ್ವೀಟೆಲ್ಲ ಇರೋದಿಲ್ಲ. ಯಾಕೆ ಅಂತಂದರೆ ತುಂಬ ಸ್ವೀಟ್ ತಿಂದರೂ ಮುಖಕ್ಕೆ ಕೊಡ್ದಂಗೆ ಆಗ್ಬಿಡುತ್ತೆ. ಅಂತಂದರೆ ಇದೇನಪ್ಪ ಇದಿಷ್ಟೊಂದು ಅಂತಂದರೆ ಎಲ್ಲರೂ ಶೇರ್ ಮಾಡ್ಕೊಂಡು ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ತಂದು ಇಟ್ಕೊಂಡಿರೋದು. ಹಾಗೆ ಹಣ್ಣು, ಸಲಾಡ್ಗಳು ಎಲ್ಲ ವೆರೈಟಿ ಇರುತ್ತೆ ಫ್ರೆಂಡ್ಸ್. ನೀವು ಎಷ್ಟು ತಿಂತೀರೋ ತಿನ್ಬೋದು. ನೋಡಿ ನೀವು ಯಾರಾದರೂ ಹೋಗ್ತೀರಾ ಅಂತಂದರೆ ಟ್ರೈ ಮಾಡಿ. ಹಾಗೆ ನೋಡಿ ಅಲ್ಲಿ ಪಕ್ಕದ ಟೇಬಲ್ಗೆಲ್ಲ ಬಡಿಸ್ತಾ ಇದ್ದಾರೆ. ನಿಮ್ಗೆ ಯಾವ್ದು ಕೇಳ್ತೀರಾ ಅದನ್ನು ಕೊಡ್ತಾರೆ. ಸದ್ಯಕ್ಕೆ ನೋಡಿ ನಾವೆಲ್ಲ ತಿಂದು ಖಾಲಿ ಮಾಡಿ ಈ ಥರ ಮಾಡಿ ಇಟ್ಟಿದ್ದೀವಿ. ಹಾಗೆ ಇವಾಗ ಇನ್ನೊಂದು ರೌಂಡು ಏನಾದರೂ ಹಾಕ್ಕೊಂಡು ಬರೋಣ ಅಂತಂದ್ಬಿಟ್ಟು ಹೋಗಿದ್ವಿ. ಒಂದು ಸ್ವಲ್ಪ ಹೊತ್ತು ತಿನ್ನೋದು, ಒಂದು ಸ್ವಲ್ಪ ಹೊತ್ತು ಓಡಾಡೋದು, ಏನು ಬೇಕೋ ಅದನ್ನು ಹಾಕ್ಕೊಂಡು ಬಂದು. ಹಾಗೆ ಪಿಜ್ಜಾ ಸಿಗುತ್ತೆ, ಮತ್ತು ನಾನು, ರೋಟಿ ಎಲ್ಲ ಥರ ಸಿಗುತ್ತೆ ಫ್ರೆಂಡ್ಸ್. ಇದಿಲ್ಲ ಅಂತ ಅನ್ನಂಗಿಲ್ಲ ಒಟ್ಟಿನಲ್ಲಿ.
ಫುಡ್ಡು ಲವರ್ಸ್ ಯಾರು ಇದ್ದರೆ, ಚೆನ್ನಾಗಿ ಬ್ಯಾಟಿಂಗ್ ಮಾಡೋರಿದ್ದರೆ ಸೂಪರಾಗಿ ಬ್ಯಾಟಿಂಗ್ ಮಾಡ್ಬೋದು. ನೋಡಿ ಇದಿಷ್ಟು ಹಾರಿಕಾ ಮೇಘ ತೊಗೊಂಡು ಬಂದು ತಿಂತಾ ಇರೋದು. ಅಂತಂದರೆ ನನಗೂ ಕೂಡ ಅಂತ ಅಂದ್ಬಿಟ್ಟು ತಂದಿದ್ರಂತೆ. ಆಮೇಲೆ ಕೊಟ್ಟರು. ನೋಡಿ ಈ ಥರ ಜ್ಯೂಸ್ ಕೊಡ್ತಾರೆ. ಜ್ಯೂಸ್ ಕುಡ್ಕೊಂಡು ತಿಂತಾಯಿದ್ರೆ ಚೆನ್ನಾಗೇ ಬ್ಯಾಟಿಂಗ್ ಮಾಡ್ಬೋದು ಅಂತ ಅನ್ನಿಸ್ತು. ಆಮೇಲೆ ಏನಂತಂದರೆ ನಂಗೆ ನಿಜವಾಗ್ಲೂ ಒಂದು ಸ್ವಲ್ಪ ತಿಂದ್ರೇ ಹೆವಿ ಅಂತ ಅನ್ನಿಸ್ಬಿಟ್ರೆ ನನಗೆ ಹೊಟ್ಟೆ ನೋವು ಬರೋದು ಆ ಥರ ಎಲ್ಲ ಆಗಿಬಿಡುತ್ತೆ. ಬಟ್ ನಿಜ ಹೇಳ್ಬೇಕಂತಂದರೆ ಆ ಫುಡ್ ಅಷ್ಟು ಚೆನ್ನಾಗಿರುತ್ತೆ, ಚೆನ್ನಾಗಿ ಕುಕ್ ಮಾಡಿರ್ತಾರೆ, ಆ ಥರ ಎಲ್ಲ ಇರುತ್ತೆ ಅನಿಸುತ್ತೆ. ತುಂಬ ಅಂದ್ರೇ ತುಂಬ ಚೆನ್ನಾಗಿತ್ತು. ಹಾಗೆ ನನಗೇನು ಕೂಡ ಆಗಿಲ್ಲ. ಎಷ್ಟು ಐಟಮ್ ತಿಂದಿದ್ದೀವಿ ಅಂದರೆ ನನಗೆ ಆಶ್ಚರ್ಯ ಆಗೋಯಿತು. ಕೊನೆಗಂತೂ ನನ್ನ ಕೈಲಂತೂ ಆಗಿಲ್ಲ. ನೋಡಿ ಸೂಪ್ ತೊಗೊಂಡು ಬಂದಿದ್ದಾರೆ, ಹಾಗೆ ಅಲ್ಲಿ ಸಲಾಡ್ ಎಲ್ಲ ಇರುತ್ತೆ. ನನ್ನ ಕೈಲಂತೂ ಆಗಿಲ್ಲ. ಸಾಕಪ್ಪ, ಇನ್ನು ಜಾಸ್ತಿ ತಿಂದರೆ ಆಗೋದಿಲ್ಲ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಐಟಮ್ಗೆ ನಿಲ್ಲಿಸ್ಬಿಟ್ವಿ ನಾವು. ಹಾಗೆ ಇಲ್ಲಿ ನೋಡಿ ಪಿಜ್ಜಾ ಇರುತ್ತೆ, ಮತ್ತು ಹಲ್ವಾ, ಪಾಯಸ, ಜಾಮೂನು ಮತ್ತು ಜಿಲೇಬಿ ನಿಮಗೆ ಅಲ್ಲೇ ಬಿಸಿ ಬಿಸಿ ಮಾಡಿಕೊಡ್ತಾರೆ. ನಾವು ಅದನ್ನೆಲ್ಲ ಟ್ರೈ ಮಾಡಿಲ್ಲ. ಹಾಗೆ ನೋಡಿ ಅರುಣ ಅವರು ಈ ಥರ ಸೂಪು ಮತ್ತು ಈ ಥರ ಸಲಾಡ್ ಎಲ್ಲ ಒಂದು ಸ್ವಲ್ಪ ಹಾಕ್ಕೊಂಡು ಬಂದು ತಿಂತಾಯಿದ್ರು. ಹಾಗೆ ಅವ್ರು ಹಾಕ್ಕೊಂಡು ಬಂದಿದ್ರಲ್ಲೇ ನಾನು ಒಂದೊಂದು ಸ್ಪೂನ್ ತೊಗೊಂಡು ಟೇಸ್ಟ್ ಮಾಡ್ತಾಯಿದ್ದೆ ಹೇಗಿದೆ ಅಂತ ಅಂದ್ಬಿಟ್ಟು. ಎಲ್ಲರೂ ಹಾಕ್ಕೊಂಡು ಬಂದು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ. ಬಟ್ ಅಷ್ಟು ಥರನೂ ತಿನ್ನೋಕ್ಕಾಗೋದಿಲ್ಲ. ಹಾಗೆ ಇಲ್ಲಿ ಸಂಜೆಯವರಿದು ಚಿಕನ್ ಸೂಪ್ ಇದು, ನೀನೊಂದು ಸ್ವಲ್ಪ ಟ್ರೈ ಮಾಡು ಅಂತ ಅಂದ್ಬಿಟ್ಟು ಅದನ್ನು ಕೂಡ ನನಗೆ ತಂದು ಕೊಟ್ಟರು. ಹಾಗೆ ಹಣ್ಣುಗಳು ಎಲ್ಲನೂ ಇರುತ್ತೆ ಫ್ರೆಂಡ್ಸ್. ತಿನ್ನೋರಿಗೆ ಒಳ್ಳೆ ಜಾಗ, ಪ್ಲೇಸ್ ಅಂತ ಹೇಳ್ಬೋದು. ಹೋಗಿ ನೀವು ಕೂಡ ಟ್ರೈ ಮಾಡಿ. ನಾವಿದಿಷ್ಟು ತಿಂದ್ಕೊಂಡು ಆಮೇಲೆ ಮನೆ ಕಡೆ ಬಂದ್ವಿ. ಹಾಗೆ ಅರುಣ ಸೋಮು ಮೈಸೂರಿಗೆ ಹೊರಟರು. ನಾನು ಮೇಘ ಬೈಕಲ್ಲಿ ಬಂದ್ವಿ. ಅಲ್ಲಿಂದನೂ ಕೂಡ ನಾನು ಇದೇ ಫಸ್ಟ್ ಟೈಮ್ ಸಿಟಿಯಲ್ಲಿ ಈ ಥರ ಗಾಡಿ ಓಡಿಸ್ಕೊಂಡು ಬಂದಿರೋದು. ಸ್ವಲ್ಪ ಬೈದಲ್ಲೇ ಓಡಿಸ್ಕೊಂಡು ಬಂದೆ ಅಂತ ಹೇಳ್ಬೋದು. ಹಾಗೆ ನನಗೆ ಮಟನ್ ಬಿರಿಯಾನಿ ಇಷ್ಟ, ಹಾಗಾಗಿ ಒಂದು ಸ್ವಲ್ಪ ಮಟನ್ ಬಿರಿಯಾನಿ, ಬೇರೆ ಎಲ್ಲ ಸೈಡ್ಸ್ ಎಲ್ಲ ತಿಂದ್ಬಿಟ್ಟಿದ್ವ, ಹಾಗಾಗಿ ಮೇನ್ ಕೋರ್ಸ್ ಎಲ್ಲ ಜಾಸ್ತಿ ತಿನ್ನಲೇ ಇಲ್ಲ. ಸಂಜೆಯವರು ಅದೇ ಹೇಳ್ತಾಯಿದ್ರು, ಇದು ತೊಗೋಬೇಕಲ್ವ, ನಾನು ತೊಗೋಬೇಕಲ್ವ ಅಂತ. ನೋಡಿ ಇಲ್ಲಿ ಪಾನಿಪುರಿ, ಮಸಾಲೆ ಪೂರಿ ಮತ್ತು ದಹಿ ಪೂರಿ, ಅದು ಏನೇನೋ ಎಲ್ಲ ಥರ ವೆರೈಟಿ ಎಷ್ಟಾರು ತಿನ್ನಿ ನೀವು. ನೋಡಿ ಇಲ್ಲಿ ಮಟನ್ ಬಿರಿಯಾನಿನ ಹಾಕ್ಕೊಂಡು ಬಂದು ತಿಂತಾಯಿದ್ದೀನಿ. ಅದಕ್ಕೂ ಕೂಡ 2 ಥರ ರಾಯ್ತ ಕೊಟ್ಟಿರ್ತಾರೆ. ಅದೇ ನಾನು ಏನೇ ಅಂದ್ರೂ ಅರುಣವ್ರು ಕೇಳೋದು ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು. ಹಾಗೆ ಸಂಜೆಯವರು ಕೆಲಸದ ಟೈಮಲ್ಲೇ ಬಂದು ಅಲ್ಲಿ ಕುತ್ಕೊಂಡು ಅವ್ರದ್ದು ಊಟದ ಟೈಮಲ್ಲಿ ಊಟನ ಮಾಡ್ತಾಯಿದ್ರು. ಅದೇ ಹೇಳ್ತಾಯಿದ್ದೆ, ಇನ್ಮೇಲೆ ಏನಾರು ತಿಂದರೆ ನಾನು ಅಷ್ಟೇ ನನ್ನ ಕತೆ ಅಂತ ಅಂದ್ಬಿಟ್ಟು, ಸಾಕು ಇನ್ನು ಅಂತ ಅಂದ್ಬಿಟ್ಟು. ನೀವೇನಾದರೂ ಬರ್ತ್ಡೇ ಪಾರ್ಟಿನ ಸೆಲೆಬ್ರೇಟ್ ಮಾಡ್ತೀರಾ ಅಂತಂದರೆ ಅಲ್ಲೆಲ್ಲ ಮುಂಚೆ ಬುಕ್ ಮಾಡ್ಕೊಬೇಕು ಅನಿಸುತ್ತೆ. ನೋಡಿ ಅಲ್ಲಿ ಆ ಪ್ಲೇಸು ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ಅಂದ್ಬಿಟ್ಟು ಬಿಟ್ಟಿದ್ದಾರೆ. ಸ್ಟಾರ್ಟಿಂಗ್ ಬಂದಾಗ ಟೇಬಲ್ ಯಾವ ಥರ ಇತ್ತು, ಈಗ ಯಾವ ಥರ ಆಗಿದೆ ನೋಡ್ತಾ ಇರ್ಬೋದು ನೀವು. ಎಷ್ಟು ಬ್ಯಾಟಿಂಗ್ ಮಾಡಿದ್ದೀವಂದರೆ ಅಷ್ಟು ಪ್ಲೇಟ್ಸು, ಅದು ಒಂದು ಟೈಮ್ ತೊಗೊಂಡೋಗಿ ಅವರು ಮತ್ತು ಇನ್ನೊಂದು ಟೈಮು ಅಷ್ಟು ಪ್ಲೇಟ್ಸ್ ಇರೋದು. ಅಂತಂದರೆ ನಿಮಗೆ ಅಲ್ಲಿ ಏನೇನು ಐಟಮ್ ಇರೋದು ಅಲ್ಲಲ್ಲೇ ಪ್ಲೇಟ್ಗಳಿರುತ್ತೆ, ನಿಮಗೆ ಅಲ್ಲಿಂದ ಹೋಗಿ ನೀವು ಹಾಕ್ಕೊಂಡು ಬರ್ಬೋದು. ಇಲ್ಲಪ್ಪ ಅಂತಂದರೆ ನೀವು ತಿಂದಿರೋ ಪ್ಲೇಟೇ ಕೂಡ ತೊಗೊಂಡೋಗಿ ಹಾಕ್ಕೊಂಡು ಬರ್ಬೋದು. ಚೆನ್ನಾಗಿರುತ್ತೆ. ಅಂತಂದರೆ ಬರೀ ಅಲ್ಲಿ ಊಟಕ್ಕೆ ಮಾತ್ರ ಇದು, ಬೇರೆ ಏನು ವೈನು ಅದೆಲ್ಲ ಇರುತ್ತಲ್ಲ ಅದಕ್ಕೆಲ್ಲ ನೀವು ಪೇ ಮಾಡಿ ತೊಗೋಬೇಕು. ಹಾಗೆ ಜ್ಯೂಸ್, ಫ್ರೂಟ್ ಜ್ಯೂಸ್ ಏನಾದರೂ ಬೇಕು ಅಂದರೂ ಕೂಡ ಪೇ ಮಾಡಿ ತೊಗೋಬೇಕು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ತುಂಬ ಜನ ಬರ್ತಾಯಿದ್ರು. ನೋಡಿ ಈ ಥರ ಇಷ್ಟು ದೊಡ್ಡ ಗ್ಲಾಸಲ್ಲಿ ಸೋಡಾ ಕೊಡ್ತಾರೆ ಕುಡಿಯೋದು. ಇದೆಲ್ಲ ಫ್ರೀ, ಇದು ಅಷ್ಟೇ ಅನ್ಲಿಮಿಟೆಡು, ಅದು ಫ್ರೀನೇ. ಅದನ್ನು ಕೂಡ ಒಬ್ಬೊಬ್ಬರೇ ಬೇಕಾದ್ರೆ 2-3 ಗ್ಲಾಸ್ ತೊಗೊಂಡು ಕುಡಿಬೋದು. ನಾವು ನೋಡಿ ಮುಂಚೆ ಎಲ್ಲ ಬೇರೆ ಕುಡಿದು ಇವಾಗ ಸೋಡಾ ತರಿಸ್ಕೊಂಡಿದ್ವಿ.
ಹಾಗೆ ಅರುಣ ಹೇಳ್ತಾಯಿದ್ರು ಅದನ್ನು ಟ್ರೈ ಮಾಡೋಣ ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ನೋಡಿ ನನಗೆ ಅವಾಗಲೇ ಅಲ್ಲೇ ಸಾಕಾಗ್ಬಿಟ್ಟಿತ್ತು. ಇನ್ನೊಂದು ಸ್ವಲ್ಪ ಏನಾದ್ರು ತಿಂದಿದ್ರೆ ವಾಪಸ್ ತೆಗ್ದುಬಿಡ್ತೀನಿ ಅಂತ ಅಂದ್ಬಿಟ್ಟು ಅನ್ನಿಸ್ತಾಯಿತ್ತು. ಹಂಗಾಗಿ ಸಾಕಿನ್ನು ಏನು ತಿನ್ನೋದು ಬೇಡ ಅಂತ ಅಂದ್ಬಿಟ್ಟು ಅಂತ ಅನ್ಕೊತಾ ಇದ್ದೆ. ಹಾಗೆ ಅರುಣ ಕೂಡ ಹೇಳ್ತಾ ಇದ್ದೆ ನೋಡಿ ಅಲ್ಲೇ ಕೇಕ್ ಕೊಡ್ತಾರೆ, ಇದನ್ನು ಸಂಜೆ ಅವ್ರು ಮುಂಚೆನೇ ಹೇಳಿದರು, ಹಾಗಾಗಿ ಕೇಕ್ ಕೊಟ್ಟಿದ್ರು. ಅಂದರೆ ಸುಮಾರು ಅಲ್ಲಿ ಎದುರುಗಡೆ ನಮ್ಮ ಎದುರುಗಡೆ ಕೂತಿದ್ದಾರೆ ನೋಡಿ, ಅವರು ಕೂಡ ಅಲ್ಲೊಂದು ಬರ್ತಡೇ ಸೆಲೆಬ್ರೇಟ್ ಮಾಡಿದ್ರು, ಅವ್ರಿಗೂ ಕೂಡ ಕೊಟ್ಟಿದ್ರು. ಇದೇನು ಫ್ರೀನಾ ಏನು ಅಂತ ನನಗೆ ಅಷ್ಟಾಗಿ ಗೊತ್ತಿಲ್ಲ, ಪೇ ಮಾಡಬೇಕಾ ಅಂತ ಅಂದ್ಬಿಟ್ಟು. ಹಾಗೆ ಸಣ್ಣ ಎಲ್ಲ ಊಟ ಎಲ್ಲ ಆದಮೇಲೆ ಕೇಕ್ ಕಟ್ಟಿಂಗ್ ಮಾಡಿಸಿ ಬಂದ್ವಿ. ಆಮೇಲೆ ಸೊ ಚೆನ್ನಾಗಿರುತ್ತೆ, ಮಸ್ತ್ ಎಂಜಾಯ್ ಮಾಡ್ಬೋದು. ಫುಡ್ ಲವರ್ಸ್ಗಂತೂ ನಾನು ಪದೇ ಪದೇ ಹೇಳ್ತಾ ಇರೋದು ಅದಕ್ಕೇ, ಫುಡ್ ಲವರ್ಸ್ ಅಂತೂ ತುಂಬ ಎಂಜಾಯ್ ಮಾಡ್ಬೋದು. ನೀವು ಯಾರಾದ್ರೂ ಅಲ್ಲೇ ಅಕ್ಕಪಕ್ಕ ಇದ್ದರೆ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಹೋಗಿ ಟ್ರೈ ಮಾಡಿ. ಸಿಂಪಲ್ಲಾಗಿ ಏನಾದ್ರು ಒಂದು ಬರ್ತಡೇನೋ ಇಲ್ಲ ಆ್ಯನಿವರ್ಸರಿನೋ ಏನಾದರೂ ಇರುತ್ತಲ್ಲ, ಹೋಗಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಹಾಗೆ ಇವಾಗ ನೋಡಿ ಇಲ್ಲಿ ಕೇಕ್ ಎಲ್ಲ ತಿಂದ್ಕೊಂಡು ಆಮೇಲೆ ಮನೆ ಕಡೆ ಹೊರಟ್ವಿ ನಾವು. ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇದು ಬಂದು ಈ ಏರಿಯಾ ಬಂದು ಪಕ್ಕದಲ್ಲೇ ಇದೆ, ಇದು ಪಬ್ ಅಂತೆ, ಇದು ಅದೇ ಸೇಮ್ ಅವ್ರದ್ದೇನೆ, ಬಾರ್ಬಿಕ್ಯೂ ಅವ್ರದ್ದೇನೆ. ಈಗ ನಾನು ಗಾಡಿ ಓಡಿಸ್ಕೊಂಡು ನಮ್ಮ ಮನೆ ಹತ್ರ ಬಂದಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.